ಈಗ ನಾವು ಲೀಗಲ್ ಏನು ಪ್ರೊಸೀಡ್ ಆಗಬೇಕು ಅದು ಆಗ್ತಾಯಿದೆ ಇವತ್ತು. ಆ್ಯಂಡ್ ನಮ್ಮ ಸೋಕಾಲ್ಡ್ ರೈಟರ್ ಇದ್ದಾರಲ್ಲ, ನಿಜವಾದ ರೈಟ್ರು, ಗೂಗಲಿಂದ ಕದ್ದಿರೋಂಥ ನಮ್ಮ ರಾಘವೇಂದ್ರ ನಾಯಕ್ ಅವರು ನಿನ್ನೆಯಿಂದ ಕಾಂಟ್ಯಾಕ್ಟ್ ಟ್ರೈ ಮಾಡ್ತಾ ಇದ್ದೀವಿ ಲೀಗಲ್ ಆ್ಯಕ್ಷನ್ ತೊಗೊಳಕ್ಕೆ. ಫೋನ್ ಹೋಗ್ತಾ ಇಲ್ಲ, ಎಲ್ಲೋಗಿದಾರೋ ಗೊತ್ತಾಗ್ತಿಲ್ಲ. ನಾನು ಫೋನ್ ಮಾಡಿದ್ದೀನಿ, ನಾನು ಮೆಸೇಜ್ ಮಾಡಿದ್ದೀನಿ. ಪಿ ಆರ್ ಒಂದು 50 ಮೆಸೇಜ್ ಮಾಡಿದ್ದಾರೆ, 50 ಕಾಲ್ ಮಾಡಿದ್ದಾರೆ, ಎತ್ತಿದ್ದಾರೆ. ಆಯಿತು, ಕಾಂಪ್ರಮೈಸ್ ಆಯ್ತು. ನಾವು ಹೋಗಿರೋ ಮರ್ಯಾದೆ ಯಾರು ಕೊಡ್ತೀರಾ ಸರ್? ಹಾಂ, ಈಗ ರ್ಯಾಂಕ್ ಸ್ಟೂಡೆಂಟ್ ರ್ಯಾಂಕ್ ಕಷ್ಟಪಟ್ಟು ಹೋದ್ ರ್ಯಾಂಕ್ ತೆಗೆದುಬಿಟ್ಟು ಕಾಪಿ ಹೊಡೆದು ಪಾಸ್ ಆಗಿದ್ದೀನಿ ಅಂದ್ರೆ ಸುಮ್ಮನಿರ್ತೀರಾ ಸರ್ ನೀವು? ಎಲ್ಲಿಂದ ಉರಿಯುತ್ತೆ ಸರ್ ನಿಮಗೆ? ಯಾರು ಸರ್? ಗುರುದೇಶ್ ಪಾಂಡೆ ಹತ್ರ ನಿಮ್ಗೆ ಏನು ಕೇಳಿದೆ ಸರ್? ಆಲ್ರೆಡಿ ಅವ್ರಿಗೂ ಲೀಗಲಿ ಹೋಗುತ್ತೆ ಸರ್. ಏನು ಕೇಳೋದೇನಿದೆ, ಲೀಗಲಿ ಹೋಗುತ್ತೆ ಸರ್ ಅವ್ರಿಗೆ. ಅವ್ರ ಹತ್ರ ಏನು ನಾನು ಮಾತಾಡೋದು ಡಿಸ್ಕಸ್ ಮಾಡಿ ನಮ್ಮ ಬೆಸ್ಟ್ ಫ್ರೆಂಡು ಅಂತ ಒತ್ತಿ ಹೇಳೋ ಅವಶ್ಯಕತೆ ಇಲ್ಲ ಸರ್. ನನಗೆ ಅವ್ರ ಬೆಸ್ಟ್ ಫ್ರೆಂಡ್ ಅಲ್ಲ ಸರ್. ನಾನು ಲೀಗಲ್ ಹೋಗ್ತೀನಿ ಅಂತ ಫಸ್ಟ್ ಓಡೋಗ್ಬಿಟ್ರು. ಚೇಂಬರ್ಗೆ ಹೋಗ್ಬಿಟ್ಟು ಕೊಟ್ಟು ಅಲ್ಲೇ ವಿಡಿಯೋಗಳು ಏನು ಮಾಡಿದ್ದಾರೆ ಎಲ್ಲನೂ ಹಾಕಿ ನನ್ನ ಬೆಸ್ಟ್ ಫ್ರೆಂಡು ನಾನು ಏನು ಹೇಳಿಲ್ಲ, ನನ್ನ ಬೆಸ್ಟ್ ಫ್ರೆಂಡು ಅಂತ ನಾಟಕ ಹೊಡಿತಾರೆ. ಅದು ಗೊತ್ತಿಲ್ಲ. ನಾನು ಫಸ್ಟ್ ಟೈಮ್ ಚೇಂಬರ್ಗೆ ಯಾವುದೋ ಕಂಪ್ಲೇಂಟ್ ಅಂತ ಲೈಫಲ್ಲಿ ಹೋಗ್ತಾ ಇರೋದು. ನಾನು ಚೇಂಬರ್ ಬಹುಶಃ ಇದುವರೆಗೆ ಒಂದು 2-3 ಸಲ ಹೋಗಿರ್ಬೇಕು. ಒಂದು ಲವ್ ಮಾಕ್ಟೇಲ್ ರೈಟರ್ ರಿಜಿಸ್ಟರ್ ಮಾಡ್ಸೋಕೆ ಹೋಗಿದ್ದೆ. ಅದು ಬಿಟ್ಟರೆ 2 ರಿಜಿಸ್ಟರ್ ಮಾಡ್ಸೋಕೆ ಹೋಗಿದೆ. ಅದಾದಮೇಲೆ ನಾನು ಹೋಗೇ ಇಲ್ಲ. ಇಲ್ಲ, ನನಗೆ ಅದು ಕಾಲ್ ಬಂದಿಲ್ಲ. ಕಾಲ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಸರಿ, ಮಾಡಲಿ ಬಿಡಿ ಅಂತ. ಮಧ್ಯಸ್ಥಿಕೆನಾ? ಅಲ್ಲ, ಚೇಂಬರ್ ಕರೆದ್ರೆ ಡೆಫಿನೆಟ್ಲಿ ಚೇಂಬರ್ನ ಗೌರವ ಕೊಡ್ತೀವಿ. ಬಟ್ ಲೀಗಲಿ ಮಾತ್ರ ನಾನಂತೂ ಬಿಡಲ್ಲ ಸರ್, ನಾನಂತೂ ಬಿಡಲ್ಲ ಸರ್. ಈಗ ಲೀಗಲಿ ಬಿಡಲ್ಲ ಅಂತ ಹೇಳ್ತಾ ಇದ್ರ, ಡಿಫರ್ಮೇಷನ್ ಕೇಸ್ ಆಗ್ತದೆ ಅಥವಾ ಯಾವ ತರದ ಕೇಸನ್ನ? ಅಲ್ಲ, ಅದು ಲಾಯರ್ ಡಿಸೈಡ್ ಮಾಡ್ತಾರೆ ಯಾವ ತರ ಕೇಸು ಏನು ಡೀಟೇಲ್ ಎಲ್ಲ ಅವ್ರು ಮಾಡ್ತಾರೆ. ಯಾಕಂದ್ರೆ ನಾನು ಸಿನಿಮಾ ಕತೆ ಬರಿಬೋದು, ಇದಕ್ಕೂ ಡೀಟೇಲ್ ಆಗಿ ನನಗೆ ಗೊತ್ತಾಗಲ್ಲ, ಅದು ಅವ್ರು ಮಾಡ್ತಾರೆ. ನಾವು ಏನು ವಿಷಯ ಇವಾಗ ಏನು ಹೇಳಿದೀವಿ ಅದನ್ನೆಲ್ಲ ಕರೆಕ್ಟಾಗಿ ನಾವು ತಿಳಿಸಿದ್ದೀವಿ. ಈಗ ಅಲಿಗೇಷನ್ ಅಂತ ಒಂದು ಹೇಳ್ತಾ ಇದ್ರೆ ಅದು ಬರುತ್ತೆ, ಅದ್ರ ಜೊತೆಗೆ ಇದು ಕೇಳ್ತಾರೆ. ಅಂದ್ರೆ ನಿಮ್ಗೆ ನಷ್ಟ ಏನಾದ್ರು ಆಗಿದೆಯಾ ಅಂತಂದ್ರೆ ಸರ್? ದುಡ್ಡು ಮನೆ ಹಾಳಾಯ್ತು, ಮಾನ ಮರ್ಯಾದೆಗೆ ಬದುಕೋದು ಸರ್. ನಾವು ಇಷ್ಟು ವರ್ಷ ನೇಮ್ ಫೇಮ್ ಸಕ್ಸಸ್ ಗಿಂತ ಸೆಲ್ಫ್ ರೆಸ್ಪೆಕ್ಟ್ ಗೋಸ್ಕರ ಬದುಕಿರೋರು ಸರ್ ನಾವು. ಇದು ಅವಶ್ಯಕತೆ ಇಲ್ಲ. ಆಕ್ಚುಲಿ ಇವತ್ತು ಸಕ್ಸಸ್ ಮೀಟ್ ಪ್ಲಾನ್ ಮಾಡಿದ್ದು ನಮ್ ಖುಷಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಓಪನಿಂಗ್ ತಗೊಂಡಿದೆ ಸಿನಿಮಾ. ನಮ್ಗೆ ಆಕ್ಚುಲಿ ನಮ್ ಕಣ್ಣು ನನಗೆ ನೋಡೋಣ ಅಂದ್ರೂ ಒಂದು ನೆಗೆಟಿವ್ ರಿವ್ಯೂ ಇಲ್ಲ ಸಿನಿಮಾ ಬಗ್ಗೆ. ಅದ್ಭುತವಾದಂತ ರೆಸ್ಪಾನ್ಸ್. ಏನಕ್ಕೆ ಸರ್ ನಾವು ಇವತ್ತಿಗೆ ಕುತ್ಕೊಂಡು ಜಸ್ಟಿಫೈ ಮಾಡಬೇಕು? ಇದು ಆಕ್ಚುಲಿ ನಾವು ಅಷ್ಟು ವರ್ಷಗಳ ಎಫರ್ಟ್. ನಾನು ಕೃಷ್ಣ ಹೇಳ್ತಿದ್ದೆ, ಲವ್ ಮಾಕ್ಟೇಲ್ 3 ನಮ್ಗೆ ಏನು ಹೆಸರು ತಂದ್ಕೊಡ್ತಿದೆ. ಇದು ಈ ಸಿನಿಮಾ ಸಕ್ಸಸ್ ಅಲ್ಲ. ಇದು ನಾವು 2019 ಅಲ್ಲಿ ಲವ್ ಮಾಕ್ಟೇಲ್ 1 ಶುರು ಮಾಡಿದ್ವಲ್ಲ ಸರ್, ಅವತ್ತಿಂದ ಬಂದಿರುವಂತ ಸಕ್ಸಸ್ ಈ ಸಿನಿಮಾದಲ್ಲಿ ನಾವು ನೋಡ್ತಾ ಇರೋದು. ಅಲ್ಲ, ನೀವೆಲ್ಲ ನೋಡ್ಕೊಂಡ್ ಬಂದಿದ್ದೀರಾ ನಮ್ಮ ಸ್ಟ್ರಗಲ್, ನಾವ್ ಹೆಂಗ್ ಮಾಡ್ಕೊಂಡ್ ಬಂದಿದ್ದೀವಿ ಅಂತ. ಇನ್ಫ್ಯಾಕ್ಟ್ ನಾನು ತುಂಬಾ ಖುಷಿಯಾಗಿದೆ. ಏನ್ ಗೊತ್ತಾ, ಈ ಆರೋಪ ಮಾಡಿದ ದಿನನೇ ನನಗೆ ಎಲ್ಲಾ ಮೀಡಿಯಾದಿಂದ ಕಾಲ್ ಮಾಡಿ ಸರ್ ಎಲ್ಲ ಅವರೇ ನಕ್ಕೊಂಡು, ಅವ್ರಿಗೂ ಗೊತ್ತು ಇದೇನು ಅಂತ, ನಾವು ಕ್ಯಾರಿ ಮಾಡ್ಬೇಕಾ ಮಾಡಬಾರ್ದ ಮಾಡೋದು ಅಂದ್ರೆ ಅವ್ರು ನನ್ನೇ ಕೇಳ್ತಾ ಇದಾರೆ. ಅಂದ್ರೆ ಅಷ್ಟು ನಂಬಿಕೆ ನಾವು ಅವ್ರು ನೋಡ್ಸ್ಕೊಂಡಿದೀವಿ. ಇವ್ರು ಮಾಡಲ್ಲ 100% ಇರುತ್ತೆ, ರೈಟ್ ಇರುತ್ತೆ ಅಂತ. ನಾನು ಇಲ್ಲ, ನಾನು ಎಲ್ಲರಿಗೂ ನಾನು ಬಂದು ನಾನು ಪ್ರೆಸ್ ಮೀಟ್ ಮಾಡಿ ಹೇಳ್ತೀನಿ ಬಿಡಿ ಅದ್ರ ಬಗ್ಗೆ. ಅವ್ರು ಇನ್ನೊಂದು ವಿಷಯನೂ ಹೇಳಿದೆ. ನಾನು ಸುಮ್ಮನೆ ಏನಕ್ಕೆ ತುಂಬಾ ಜನ ಮೀಡಿಯಾದವ್ರು ಹೇಳಿದೆ, ನಾನು ಸುಮ್ಮನೆ ಏನಕ್ಕೆ ಈಗ ಅದಂತ ಒಂದು ಪೇಪರಲ್ಲಿ ಒಂದು ಹೆಡ್ಲೈನ್ಸ್ ಕೊಡೋದು ಅಥವಾ ಇನ್ನೊಂದು, ಇವ್ರುಗಳಿಗೆ ಆ ಜಾಗ ಕೊಡಬೇಡಿ, ಆ ಯೋಗ್ಯತೆ ಇವ್ರಿಗಿಲ್ಲ. ಒಬ್ಬ ರೈಟರ್ ಅಂತ ಹೇಳ್ಕೊಂಡು ಆ ಗೂಗಲ್ ಅಲ್ಲಿ ಕಥೆನ ಎತ್ಕೊಂಡು ನಾನು ರೈಟ್ರು ನಾನು ಇದು ಅಂತ ಹೇಳ್ತಾರಲ್ಲ, ಇಂಥವ್ರನ್ನ ನಂಬೇಡಿ. ಅದಲ್ಲ, ನಾವೇನಕ್ಕೆ ಇವ್ರ ತರ ಗೂಗಲ್ ಅಲ್ಲಿ ಎತ್ಕೊಂಡ್ ಮಾಡಕ್ಕೆ ನಾವೇ 4 ವರ್ಷ ಬರೀಬೇಕಾ? ಆಯ್ತು, ಇವಾಗ ಏನೋ ಒಂದೊಂದು ಸ್ಕ್ರಿಪ್ಟ್ ಮಾಡ್ಕೊಂಡಿರ್ತಾರಲ್ವಾ, ಎತ್ಕೊಂಡ್ಬಂದು ಇಡಿ ಸರ್, ಅವ್ರಿಗೆ ತಗೊಂಡ್ಬಂದು ಇಡಿ. ನನ್ನ ಪಿಕ್ಚರ್ ಥಿಯೇಟರ್ ಇದೆ, ಒಂದು ಸೀನ್ ಕೊಟ್ಬಿಡಿಸಿ, ನೋಡ್ಬಿಡ್ತೀನಿ ನಾನು. ಸರ್, ನಮ್ ಸಿನಿಮಾ ರಿಲೀಸ್ ಇದ್ರೆ ನಮ್ ಸಿನಿಮಾ ಇಂದ ಜೆನ್ಯೂನ್ ಆಗಿ ಪಬ್ಲಿಸಿಟಿ ಮಾಡ್ಬೇಕು. ನಿಮ್ ಸಿನಿಮಾ ರಿಲೀಸ್ ಇದ್ರೆ ನಮ್ ಸಿನಿಮಾ ಇಂದ ಪಬ್ಲಿಸಿಟಿ ಶುರು ಮಾಡ್ಬೇಡಿ. ಅದಕ್ಕೆ ನಮ್ ಹೆಸರು ಹಾಳು ಮಾಡ್ಬೇಡಿ. ಆಲ್ಮೋಸ್ಟ್ 12-13 ವರ್ಷ ಆಯ್ತು ನಾನು ಕೃಷ್ಣ ಇಂಡಸ್ಟ್ರಿಗೆ ಬಂದು. ಈ ತರ ಒಂದು ಕಾಂಟ್ರವರ್ಸಿ ಮಾಡಿದ್ದೆ ಗೊತ್ತಿಲ್ಲ, ಈ ತರ ಪ್ರೆಸ್ ಮೀಟಿಂಗ್ ಕೂತಿರೋದೇ ಗೊತ್ತಿಲ್ಲ. ನಿಮ್ ಸಿನಿಮಾ ಪಬ್ಲಿಸಿಟಿ ನಿಮ್ ಸಿನಿಮಾ ತಾಕತ್ತಲ್ಲಿ ಮಾಡಿ ನೀವು. ನಮ್ ಸಿನಿಮಾ ಇಂದ ಯಾಕೆ ಶುರು ಮಾಡ್ತಿದ್ದೀರಾ ಪಬ್ಲಿಸಿಟಿ? ಆಕ್ಚುಲಿ ಅದಕ್ಕೆ ಇಷ್ಟು ದಿನ ವೇಟ್ ಮಾಡಿದ್ವಿ. ಏನೋ ಚಿಕ್ಕ ಎಲಿಗೇಟ್ ಮಾಡ್ತಿದ್ದಾರೆ, ಇಟ್ಸ್ ಓಕೆ, ಮಾಡೋದ್ ಬೇಡ. ಯಾಕಂದ್ರೆ ಇದರಿಂದ ನಮಗ್ ಪಬ್ಲಿಸಿಟಿ ಅವಶ್ಯಕತೆ ಇಲ್ಲ, ಲವ್ ಮಾಕ್ಟೇಲ್ 3 ಇದ್ರ ಅವಶ್ಯಕತೆ ಇಲ್ಲ. ಬೇಡ ಅಂತ ಇದ್ ಮಾಡ್ದಂಗು ಬಹಳಷ್ಟು ಕಡೆ ಇದು ಬರಕ್ ಶುರು ಆಯ್ತು. ನಮಗೂ ನೋವಾಗುತ್ತಲ್ವಾ ಸರ್? ಇವಾಗ 10 ಜನ ಸಿನಿಮಾ ಅದ್ಭುತವಾಗಿದೆ ಅಂತ ಆಗ್ದಾಗ ಯಾರೋ ಒಬ್ಬ ಕದ್ದಿದ್ದೀರಾ ಅಂದ್ರೆ, ನಾವು 4 ವರ್ಷ ಒಂದು ಸಿನಿಮಾ ಮಾಡಿದ್ವಿ. 4 ವರ್ಷ ಬೇಡ ಸರ್. ಆಕ್ಚುಲಿ ಲವ್ ಮಾಕ್ಟೇಲ್ 1 2 ವರ್ಷದಲ್ಲಿ ಮಾಡಿದ್ದು ನಾವು. 4 ವರ್ಷ ನಮ್ಗೆ ಅವಶ್ಯಕತೆ ಇರ್ಲಿಲ್ವಲ್ಲ. ಅದಕ್ಕೆ ಈಸಿ ಅಲ್ಲ ಸರ್. ಏನು ನಾವು ಸ್ಕ್ರೀನ್ ಪ್ಲೇ ಬರ್ದಿದ್ವಲ್ಲ, ಅಷ್ಟು ಈಸಿ ಅಲ್ಲ ಇದು. ಇವತ್ತೇನು ನೋಡಿ ಜನ ಓ ಅಂತ ಇದಾರಲ್ಲ, ಅದು ಓ ಅನ್ಸೋದಕ್ಕೆ, ಅದು ವಾವ್ ಅನ್ಸೋದಕ್ಕೆ, ಆ ಎಮೋಷನ್ ತರೋದಕ್ಕೆ ನಾವು ತುಂಬಾ ಚಡ್ಡಿ ಹರ್ಕೊಂಡಿದೀವಿ.
ಸರ್ ಆಮೇಲೆ ಇನ್ನೊಂದೇನಂದ್ರೆ ಹ್ಯಾಪಿ ಯುಗಾದಿ ಲವ್ ಮಾಕ್ಟೇಲ್ 3 ಅಂತ ಆಕ್ಚುಲಿ ನಾನೇ ಬರ್ದಿದ್ದು 2023 ಪೋಸ್ಟ್ ಮಾಡಿದೆ ಯುಗಾದಿ ಹಬ್ಬದ ದಿನ. 1,000ಕ್ಕಿಂತ ಹೆಚ್ಚು ಕಮೆಂಟ್ಸ್ ಬಂದಿರ್ಬೋದು ಸರ್ ಟ್ವಿಟರ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ. ಏನ್ ಕಮೆಂಟ್ಸ್ ಅಂದ್ರೆ, ಮಗು ಹಿಂಗ್ ದತ್ತು ತಗೊಂತೀರಾ, ಕತೆ ಹಿಂಗ್ ಮಾಡಿ ಹಿಂಗ್ ಮಾಡ್ಬೋದು, ನಿಧಿ ಇನ್ನೊಂದ್ ರೂಪದಲ್ಲಿ ಬರ್ಬೋದು, ತಾಯಿ ಕರ್ಕೊಂಬನ್ನಿ, ಇನ್ನೊಂದ್ ಮದ್ವೆ. ಸರ್ ಇದ್ರಲ್ಲಿ ಒಂದ್ ಸಾವಿರ ಕತೆ ಬಂದಿದೆ ನಮ್ಗೆ ಅದರಲ್ಲಿ. ನಾವು ಅಷ್ಟನ್ನು ಓದಿದೀವಿ. ಅಷ್ಟನ್ನು ಓದಿ ಇವ್ರು ಯಾರು ಎಕ್ಸ್ಪೆಕ್ಟ್ ಮಾಡಬಾರ್ದು, ಅದು ಮೀರಿ ನಾವೇನೋ ಮಾಡಬೇಕು. ಅದೇ ಸ್ಕ್ರೀನ್ ಪ್ಲೇ ಆಗಿರೋದು ಇವತ್ತೇನು ಎಲ್ರಿಗೂ ಗೊತ್ತು, ಮಗುನ ದತ್ತು ತಗೊಳಂಗಿಲ್ಲ, ಅದೆಲ್ಲ ಅದು ಮಾಮೂಲಿ ಲೀಗಲ್ ಫೈಟರ್ ಎಲ್ರಿಗೂ ಗೊತ್ತು. ಅದಲ್ಲ ಸಿನಿಮಾ. ಒಳಗಡೆ ಏನಿದೆ, ಅದು ಎಮೋಷನ್ ಏನು, ಅವ್ರ ಬ್ಯಾಕ್ ಸ್ಟೋರಿ ಏನು, ಅದು ಹೆಂಗೆ ಬರುತ್ತೆ, ಇದು ಕತೆ ಮಾಡ್ಕೊಂಡು ಹೋಗೋದು. ಆಮೇಲೆ ಈ 1000 ಕಮೆಂಟ್ ಅಲ್ಲಿ ಯಾರೋ ಒಬ್ರು ನಾವು ಓದಿಲ್ದಿರ ಕಮೆಂಟ್ ಅಲ್ಲಿ ನಾವ್ ಹಾಕಿದ ಕತೆ ನೀವು ಸಿನಿಮಾ ಮಾಡ್ಬಿಟ್ಟಿದ್ದೀರಾ ಅಂತ ಬಂದ್ರೆ, ಇಸ್ಂಟ್ ಇಟ್ ಅ ಜೋಕ್? ಇದು ಹಂಗೆ ನಮ್ಗೆ ಇಟ್ಸ್ ಅ ಜೋಕ್. ಸರ್ ಈಗ ಸೋಷಿಯಲ್ ಮೀಡಿಯಾ ತೆಗೆದ್ರೆ ಸಾಕು, ಎಲ್ಲ ಕಡೆ ನಿಮ್ದೇ ಸೌಂಡು. ಅಂದ್ರೆ ನಿಮ್ಮ ಸಿನಿಮಾನ ತೆಗಳ್ತಿದ್ದಾರೆ, ಲವ್ ಮಾಕ್ ಟೈಲ್ನ ಕದ್ದು ಮಾಡಿರೋದು ಸಿನಿಮಾ ಅಂತ ಹೇಳ್ಬಿಟ್ಟು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಾನೇ ಸಿಕ್ಕಾಪಟ್ಟೆ ಕಮೆಂಟ್ಸ್ಗಳನ್ನ ನೋಡಿದೆ. ಮತ್ತೆ ವಾಲ್ ಪೇಪರ್ಗಳಾಗೂ ಕೂಡ ಹಾಕಿದ್ದಾರೆ ತುಂಬಾ ಜನ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನ್ ಎಕ್ಸ್ಪ್ಲೈನ್ ಅಲ್ಲ, ಏನ್ ಇಷ್ಟೊತ್ತು ಅದೇ ತರ ಹೇಳಿದ್ದು, ಇಷ್ಟೊತ್ತು ಅದೇ ಎಕ್ಸ್ಪ್ಲೈನ್ ಮಾಡಿದ್ದು. ಅಂದ್ರೆ ಅದೊಂದು ಮುಂಚೆಯಿಂದ ಈ ತರ ಸರ್ ಒಂದು ಸಾಂಗ್ ಇದೆಯಲ್ಲ, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವ ತಿಳಿಯುವುದು ಅಂತ. ಸೊ ಅದನ್ನ ಬಿಡಿಯಾಗಿ ಅದೇನೋ ಎತ್ತ ಅದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ. ಅಲ್ಲ, ತುಂಬಾ ನಗು ಬರೋಂತ ವಿಷಯ ಏನಂದ್ರೆ, ಎಲ್ಲೂ ಇಲ್ದಲೆ ಯಾವ್ದೋ ಒಂದು ಸಿನಿಮಾ ಮಾಡಿ ತುಂಬಾ ಸಕ್ಸಸ್ ಬಂದ್ರೆ ಜನ ಈ ತರ ಬಂದು ಕ್ಲೇಮ್ ಮಾಡಿದ್ರೆ ಓಕೆ. ಮೊದಲನೇ ಪಾರ್ಟ್ ಗೆದ್ದಿದೆ, 2ನೇ ಪಾರ್ಟ್ ಗೆದ್ದಿದೆ, 3ನೇ ಪಾರ್ಟ್ ಗೆದ್ದಿದೆ, ಇನ್ನೂ ಜನಕ್ಕೆ ನಾವ್ ಎಕ್ಸ್ಪ್ಲನೇಷನ್ ಕೊಡ್ಬೇಕಾ? ಅಲ್ಲ, 3ನೇ ಪಾರ್ಟ್ ಇಂದನೂ ಈ ಆದಿ ಅನ್ನೋ ಕ್ಯಾರೆಕ್ಟರ್ ಸೃಷ್ಟಿ ಮಾಡಿರೋದು ನಾವು, ನಿಧಿ ಅನ್ನೋ ಕ್ಯಾರೆಕ್ಟರ್ ಸೃಷ್ಟಿ ಮಾಡಿರೋದು ನಾವು, ಜೋ, ಅದಿತಿ, ಈ ಜಗಮಮ್ಮಿ, ಶ್ವೇತಾ ಪ್ರಸಾದ್ ಅವ್ರದ್ದು, ಸಂಜಯ್ದು, ಲೀಲಾ, ಶಾಂತ, ಶ್ರುತಿ, ನಕುಲ್, ಈ ಚಿಕ್ಕ ನಿಧಿ, ವಿಜು, ಈ ಎಲ್ಲ ಪಾತ್ರನೂ ಸೃಷ್ಟಿ ಮಾಡಿರೋ ನಾವು. ಆ್ಯಂಡ್ ಇದ್ರ ಮೇಲೆ ಅಧಿಕಾರ ಯಾರು ಬಂದು ನಂದು ಅಂತ ಹೇಳಿದ್ರೆ ದಯವಿಟ್ಟು ನಿಮ್ಗೆಲ್ಲ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಿದೆ, ಮಾಡ್ಬಿಡಿ. ಯಾಕಂದ್ರೆ ನೀವೆಲ್ಲರೂ ತುಂಬ ಪ್ರೀತಿಯಿಂದ ಈ ಪಿಕ್ಚರ್ನ ನೋಡಿದ್ದೀರಾ. ನಾವು ಈ ಸಿನಿಮಾನ ತುಂಬ ಪ್ರೀತಿಯಿಂದ ಮಾಡಿದ್ದೀವಿ. ಅದಕ್ಕೆ ಉತ್ತರ ನೀವೇ ಕೊಡಬೇಕು ಅಂತ ಹೇಳ್ತೀನಿ. ಸರ್ ಜೊತೆಗೆ ಇನ್ಮೇಲೆ ಸಿನಿಮಾ ಇಂಡಸ್ಟ್ರಿ ಅವರು ನಿಮ್ಗೆ ಏನಾದ್ರು ಕತೆ ಹೇಳೋದಕ್ಕೆ ಬಂದ್ರೆ ಸ್ವಲ್ಪ ಹುಷಾರಾಗಿರ್ತಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಇನ್ಸಿಡೆಂಟ್ ಆಗಿರೋದ್ರಿಂದ ಅದು ನಿಮ್ಗೆ ಎಷ್ಟು ಇಲ್ಲ ಎಲ್ಲರೂ ಆ ಥರ ಮಾಡ್ತಾರೆ ಸುಳ್ಳು. ಕೆಲವರು ಕಾಯ್ತಾ ಇರ್ತಾರೆ ಏನಾರು ಮಾಡ್ಬೋದಾ, ಏನಾರು ಸಿಗ್ಬೋದಾ ಅಂತ. ಅದು ಸಿಗುತ್ತಾ ಅಂತ ಹುಡುಕ್ತಾ ಇರುವಾಗ ಹಿಂಗೆಲ್ಲ ಆಗುತ್ತೆ. ಅದು ಏನು ಮಾಡೋಕ್ಕಲ್ಲ, ಎಲ್ಲರೂ ಅದನ್ನ ಹೇಳೋದು ತಪ್ಪಾಗುತ್ತೆ. ಯಾಕಂದ್ರೆ ನಾನು ಒಂದು ಹೇಳಿದ್ ನಿಮಗೆ 100 ಕತೆ ಕೇಳ್ತಾ ಇರ್ತೀವಿ. ಎಲ್ಲ 100 ಕತೆ ಅಂದ್ರೆ ಅದ್ರಲ್ಲಿ ಒಂದು ವರ್ಷ 100 ಕತೆ ಕೇಳ್ತೀನಿ ಅಂದ್ರೆ 100 ಜಾನರ್ ಬಂದ್ಬಿಟ್ಟಿರ್ತಲ್ಲ, ಎಲ್ಲ ಥರನೂ ಬಂದ್ಬಿಟ್ಟಿರುತ್ತೆ. ಸೊ ಎಲ್ಲರೂ ಹಂಗೆ ಹೇಳ್ತಾರೆ ಅನ್ನೋದು ತಪ್ಪು. ಕತೆ ಎಲ್ಲರೂ ಮಾಡ್ಕೋತಾರೆ, ಇಟ್ಸ್ ಸ್ಕ್ರೀನ್ ಪ್ಲೇ. ಅಲ್ಲ ಸರ್, ಈಗ ಇದನ್ನ ಕೇಳಿದ ತಕ್ಷಣ ಆಸ್ ಎ ನಮಗೂ ಅನ್ನಿಸ್ತು, ಹೌದು ರೈಟರ್ಸ್ಗಳು ಹೀರೋಗಳಿಗೆ ಎಕ್ಸ್ಪ್ಲೈನ್ ಮಾಡ್ಬೇಕಿದ್ರೆ ಅವರು ಹುಷಾರು, ಅವ್ರು ಇರಬೇಕು. ಈಗ ರೆಕಾರ್ಡ್ ಮಾಡ್ಕೊಳ್ಳೋದಾಗಿರ್ಬೋದು, ಏನಾದರೂ ಆಗಿರ್ಬೋದು, ಅದನ್ನ ಮಾಡ್ಕೊಂಡ್ಲೇಬೇಕು ಅನ್ನೋದು, ಅವರು ಅದರಲ್ಲಿ ಜಾಗ್ರತೆ ವಹಿಸ್ಬೇಕು ಅಂತ ಅನ್ನಿಸ್ತು. ಅಮ್ಮ, ಯಾವ ಹೀರೋಗಳು ಕತೆ ಕದ್ದು ಮಾಡೋಂಥದ್ದು ಅವಶ್ಯಕತೆ ಯಾರಿಗೂ ಇರಲ್ಲ. ಈಗ ಒಬ್ಬ ಹೀರೋಗೆ ಬಂದು ಒಂದು ಕತೆ ಹೇಳ್ತಾ ಇದ್ದಾರೆ ಅಂದಾಗ ಆ ಹೀರೋಗೆ ಕತೆ ಇಷ್ಟ ಆಯ್ತು ಅಂದ್ರೆ ಅವನ ಯಾಕೆ ಪಿಕ್ಚರ್ ಬಿಡ್ತಾನೆ ಅಲ್ವಾ? ಈಗ ಅಲ್ಲಲ್ಲ ಇನ್ನೊಂದು ಕ್ಲಾಸಿಕ್ ಅಲ್ಲಲ್ಲ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಅಲ್ಲಲ್ಲ ಕೇಳಿ, ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಇದೇ ಕತೆ ಚೆನ್ನಾಗಿದೆ ಅಂತ ಅಂದ್ಮೇಲೆ 2023 ಅವ್ನು ಬಂದು ಹೇಳಿದಾಗ ಈ ಕತೆ ತುಂಬಾ ಚೆನ್ನಾಗಿದೆ, ಈ ಕತೆ ನಂಗೆ ಕೊಡಿ ಅಂದ್ರೆ ಅವ್ನಿಗೆ ಕೊಡಲ್ವಾ? ಈಗ ನೀವು ಬೇರೆ ಕತೆ ಕದ್ ಮಾಡೋಷ್ಟು ಅದು ನಿಮ್ಗೆ ಇಲ್ಲ ಬಿಡಿ. ನಿಮ್ಗೆ ಹೇಳಕ್ ಬಂದಾಗ ಅಟ್ಲೀಸ್ಟ್ ಆ ಡೈರೆಕ್ಟರ್ದು ಪ್ರೀವಿಯಸ್ ಸಿನಿಮಾಗಳು ಯಾವ್ದಾದ್ರು ನೋಡಿದ್ರ ಅಥವಾ ಅವ್ರದ್ದು ಹಿಸ್ಟ್ರಿ ನೋಡಿದ್ರ? ಯಾವುದು ನಿಮ್ಗೆ ಯಾರು ಎಕ್ಸ್ಪ್ಲೇನ್ ಮಾಡೋದು? ರಾಘವೇಂದ್ರ ಅವ್ರು ಇಲ್ಲ, ರಾಘವೇಂದ್ರ ನಾಯಕ್ ಬಂದು ನನ್ನ ಫಿಲಮಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ರು. ಯಾವುದೋ ಜನಾರ್ದನ್ ಅದ್ರಲ್ಲಿ ಮಾಡಿದ್ರು. ನಂಗೆ ಅವ್ರು ಅವಾಗಿಂದನೂ ಗೊತ್ತು. ಇವ್ರು ಯಾರು ನಂಗೆ ಗೊತ್ತಿಲ್ದಾರಲ್ಲ, ಎಲ್ಲ ಗೊತ್ತಿರೋರು, ಕೆಲಸ ಮಾಡಿರೋರು, ಜೊತೆ ಇರೋರು ಇವೆಲ್ಲ ಅದು ಹೇಳ್ತಾರಲ್ಲ, ಹಿಂದೆ ಜೊತೆ ಇರೋರು ಬೇರೆ ಚುಚ್ತಾರೆ ಅಂತಾರಲ್ಲ, ಇಲ್ಲಿ ನೋಡ್ಕೊಂಡು ಕರೆಕ್ಟಾಗಿ ಕಾಣುತ್ತೆ. ಯಾಕಂದ್ರೆ ಪ್ರೂವ್ ಮಾಡಿರೋ ಡೈರೆಕ್ಟರ್ಸ್ ಆರೋಪ ಮಾಡಿದ್ರೆ ಓಕೆ ನಂಬೋದು, ಅವ್ರದ್ದು ಪ್ರೀವಿಯಸ್ ಸಿನಿಮಾಗಳು ಏನು ಅನ್ನೋದು ಥ್ಯಾಂಕ್ ಯು, ನೀವೇ ಉತ್ತರ ಕೊಟ್ರಿ. ಒಂದ್ಸಲ ಮೈಕಲ್ಲಿ ಹೇಳ್ಬಿಡಿ ಸರ್. ಅಲ್ಲ, ಅವ್ರು ಏನು ಹೇಳಿದ್ರು ಗೊತ್ತಾ? ನಾನು ಹೇಳ್ತಿರೋದಲ್ಲ, ಅವ್ರು ಹೇಳಿದ್ದು. ಹೇಳಿ ಸರ್. ಅದೇ ಪ್ರೀವಿಯಸ್ ಸಿನಿಮಾ ಏನಾದ್ರು ನೋಡ್ಕೊಂಡು ದೊಡ್ಡ ಟಿಕೆಟ್ ಕೊಟ್ಟಿದ್ರೆ ಓಕೆ, ಕದ್ದಿದ್ರೆ ಓಕೆ ಸರ್, ಆರೋಪ ಮಾಡೋದು ನಂಬೋದು. ಇವ್ರು ಹೆಂಗ್ ಸರ್ ಆರೋಪ ಮಾಡ್ತಾರೆ ಅಂತ ಕೇಳಿದ್ರಿ, ಅದು ಉತ್ತರ ಅವರೇ ಹೇಳ್ತಾ ಇದಾರೆ. ಸೊ ಮೀಡಿಯಾನೇ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಮಾತಾಡಿ ಅವ್ರಿಗೆ ಓಪನ್ ಆಗಿ ಹರ್ಟ್ ಮಾಡಕ್ ನಮಗೂ ಇಷ್ಟ ಇಲ್ಲ. ಅಂದ್ರೆ ಆ ಲೆವೆಲ್ ಹೋಗೋದು ಬೇಡ ಅಂತ. ನಿಜ ಸರ್, ಕಾಮನ್ ಸೆನ್ಸ್ ಅದು ಅವ್ರಿಗೆ ಅಲ್ಲ. ಈಗ ಕಷ್ಟಪಟ್ಟು ಬರೆದ್ಬಿಟ್ಟು ಏನೋ ಐಡಿಯಾ ಎಲ್ಲ ಕ್ರ್ಯಾಕ್ ಮಾಡಿ ಮಾಡ್ಬಿಟ್ಟಿದ್ರೆ ಓಕೆ. ಗೂಗಲ್ ಅಲ್ಲಿ ಇರೋದನ್ನ ತಗೊಂಡ್ಬಂದ್ಬಿಟ್ಟು ನನ್ನ ಕತೆ ಆಯ್ತು, ನಿನ್ ಗೂಗಲ್ ಕತೆನೇ ನಾನೇನಾದ್ರು ಎತ್ಕೊಂಡಿದ್ರೆ ಅದು ಗೂಗಲ್ ಕತೆನೇ ಎತ್ಕೊಂಡಿದ್ರು ಕೇಳಿ.
ಅವ್ರನ್ನೇ ಕೇಳಿದ್ರೆ ಸ್ಕ್ರೀನ್ ಪ್ಲೇ ಇಲ್ಲ, ಸ್ಕ್ರೀನ್ ಪ್ಲೇ ಏನೂ ಇಲ್ಲ, ಡೈಲಾಗ್ ಏನೂ ಇಲ್ಲ, ಸೀನ್ಸ್ ಏನೂ ಇಲ್ಲ, ಮತ್ತೆ ಇಂದಯ ಇದೆ. ಈ ಕೃತಿ ಚೌರ್ಯ ಅಂತ ಬರ್ಬೇಕು ಅಂದ್ರೆ ಅಲ್ಲ ಚೆನ್ನಾಗಿದೆ ಸರ್, ಅದೇನೋ ಕೃತಿ ಚೌರಿ ಫಸ್ಟ್ ಟೈಮ್ ಕೇಳಿದ್ದು ನನಗೆ, ಯಾಕಂದ್ರೆ ನನಗೆ ಅಷ್ಟೊಂದು ಕನ್ನಡ ಎಲ್ಲ ಬರಲ್ಲ. ಇನ್ಫ್ಯಾಕ್ಟ್ ನಮಗೆ ನಾಗಭೂಷಣ್ ಅಂತ ಹೇಳಿದ್ರು, ನಾಗಭೂಷಣ್ ನಮ್ಮ ಅವರು ಫೋನ್ ಮಾಡ್ಬಿಟ್ಟು ಈ ಏನು ಡಾರ್ಲಿಂಗ್ ಇದು ಏನಿದು ಹಿಂಗೆಲ್ಲ ಮಾಡ್ತಾವ್ರೆ ಅವ್ರಿಗೆ ಹೇಳ್ಬಿಡಿ ಏನೋ ಹೇಳಿದ್ರು ಸರಿ ನನಗೆ, ಏನೋ ನನಗಿನ್ನೂ ಆ ಥರ ಬೌದ್ಧಿಕ ದಾರಿದ್ರ್ಯ ಬಂದಿಲ್ಲ ಅಂತ ಅಂದರು. ಇದೇನೋ ಚೆನ್ನಾಗಿದೆ, ಒಂದ್ಸರಿ ಒಂದ್ಸರಿ ಇದು ಕಳಿಸ್ಬಿಡಿ ನನಗೆ, ವಾಟ್ಸಪ್ಪಲ್ಲಿ ಕಳಿಸ್ಬಿಡಿ ಹೇಳ್ತೀನಿ ಇದನ್ನ ಅಂತ ಹೇಳಿದ್ದೆ. ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ಶಾರ್ಟ್ ವರ್ಡ್ ಬೌದ್ಧಿಕ ಅಲ್ಲ ಅದು ಅರ್ಥ ಆಗಲ್ಲ ಸರ್ ನಮಗೆ. ಬೇರೆ ಕತೆ ಕದ್ದು ಮಾಡಿದ ಅರ್ಥ ಇಲ್ಲ ಅಂದ್ರು. ಅಲ್ಲ ನಾನು ಮಾಡೋದೇ ಸಿಂಪಲ್ ಕತೆ, ಯಾವಾಗಲೂ ಸಿಂಪಲ್ ಕತೆ, ಸಿಂಪಲ್ ವಿಷಯ, ಇನ್ನು ಡೈಲಾಗ್ಸ್ ಸಿಂಪಲ್ ಆಗಿರುತ್ತೆ. ನಾನು ಅಷ್ಟೊಂದು ಕನ್ನಡ ಏನು ಹೇಳ್ತಿಲ್ಲ ಕೃತಿ ಗೀತಿ ಆ ಥರದ್ದೆಲ್ಲ ನನಗೆ ಬರಲ್ಲ. ನಾರ್ಮಲ್ ನಾವು ಹೆಂಗೆ ಮಾತಾಡ್ತೀವಿ ಹಂಗೆ ಮಾತಾಡ್ತೀನಿ ಸರ್. ಸಿನಿಮಾ ಅದ್ಭುತವಾಗಿ ಹೋಗ್ತಾ ಇದೆ ಆ್ಯಂಡ್ ತುಂಬ ನಿಮ್ಗೆ ಆಗಲೇ ಹೇಳಿದ್ನಲ್ಲ, ನನ್ನ ಕೆರಿಯರಲ್ಲಿ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಇನ್ ಟರ್ಮ್ಸ್ ಆಫ್ ಎವ್ರಿಥಿಂಗ್, ರಿಪೋರ್ಟ್ ಆಗ್ಬೋದು, ರಿವ್ಯೂ ಆಗ್ಬೋದು, ಕಲೆಕ್ಷನ್ ಆಗ್ಬೋದು, ಎಲ್ಲ ವಿಷಯದಲ್ಲೂ ತುಂಬ ಅಂದರೆ ತುಂಬ ಖುಷಿ ಇದೆ. ಎಲ್ಲರೂ ಕೇಳ್ತಾ ಇರೋದು ಅಂದರೆ ದುರಂಧರ ಅಪೋಸಿಟ್ ಬರ್ತಾ ಇದ್ದೀವಿ ಹೆಂಗೆ ಏನು ಅಂತ ಹೇಳ. ನನಗೆ ಒಂದೇ ನಂಬಿಕೆ ಇದ್ದಿದ್ದು, ನಾನು ಮಾಡೋದು ಕನ್ನಡ ಆಡಿಯನ್ಸ್ಗೆ, ಕನ್ನಡ ಆಡಿಯನ್ಸ್ ಇಷ್ಟಪಡ್ತಾರೆ ಅಂತ. ಇವತ್ತು ಅದು ಚೆನ್ನಾಗಿ ಹೋಗ್ತಾ ಇದೆ, ಅದು ಅದ್ಭುತವಾಗಿ ಹೋಗ್ತದೆ. ಬಟ್ ನಮಗೆ ಯಾವುದೇ 1% ಅದರಿಂದ ಏನೂ ಎಫೆಕ್ಟ್ ಆಗಿಲ್ಲ. ನಾವು ಆ ಸಿನಿಮಾ ನೋಡ್ತಾ ಇದ್ದಾರೆ, ನಮ್ಮ ಸಿನಿಮಾ ನೋಡ್ತಾ ಇದ್ದಾರೆ. ನಿನ್ನೆ ಕೂಡ ಬಹುಶಃ ಒಂದು 6 ಗಂಟೆಲ್ಲ ಏನೋ ನೋಡಿದ್ದೀನಿ ನಾನು, ಬುಕ್ ಮೈ ಶೋ ತೆಗೆದು ನೋಡಿದೆ, ಒಂದು 23 ಫಾಸ್ಟ್ ಫೀಲಿಂಗು ಬೆಂಗಳೂರಲ್ಲಿ ಇತ್ತು. ಈ ಟೆನ್ಷನಲ್ಲಿ ಜಾಸ್ತಿ ನೋಡೋಕ್ಕಾಗಿಲ್ಲ, ಯಾಕಂದರೆ ತುಂಬ ಆಗುತ್ತಲ್ಲ, ಅರ್ಥ ಆಗುತ್ತೆ ಅನ್ಸುತ್ತೆ ನಿಮಗೆ ಹಿಂಗೆಲ್ಲ ಮಾಡಿದಾಗ. ಸೊ ಹಾಗಾಗಿ ನಾನು ಆ್ಯಕ್ಚುಲಿ ಯಾವಾಗ ಇದು ಮಾಡ್ತೀನಿ ಅಂತ ಕಾಯ್ತಾ ಇದ್ದೆ. ಅಲ್ಲೊಂದು ಸ್ವಲ್ಪ ಲೀಗಲ್ಸ್ ಏನೋ ನಡೀತಾ ಇತ್ತು, ಅದೆಲ್ಲ ಆಗ್ಬಿಡ್ಲಿ, ಕೊಡೋದೆಲ್ಲ ಮುಗಿದ್ಬಿಡ್ಲಿ ಅಂತ ವೇಟ್ ಮಾಡಿ ತಡ್ಕೊಂಡು ಇಷ್ಟು ದಿನ ಆದ್ಮೇಲೆ ಒಂದು 2 ದಿನ ಡಿಲೇ ಆಗ್ಬಿಟ್ಟು ನನಗೆ ಮತ್ತೆ ಬಂದಿರೋದು. ಈ ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ ಎಲ್ಲ ಬಿಫೋರ್ ರಿಲೀಸ್ ಆಗಿತ್ತಾ ಅಥವಾ ಆಫ್ಟರ್ ರಿಲೀಸ್? ಇಲ್ಲ, ಅದೆಲ್ಲ ಮಾತುಕತೆ ಆಗ್ತಾ ಇದೆ.